ಮೂರಡಿಯನ್ನು ಕೊಡುವುದೇ ಹೌದು ಅಂತಾದ್ರೆ ಸಾಕ್ಷಿ ರೂಪಕವಾಗಿ ನನಗೆ ಆ ಮೂರಡಿಯನ್ನು ಕೊಡಬೇಕು ನೀನು. ಸ್ವಾಮಿ, ಎಷ್ಟು ಹೇಳಿದರೂ ಮೂರಡಿಯ ಜಾಗ ಸಾಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ನೀವಿಷ್ಟು ಹೇಳಿದ ಬಳಿಕ ಇನ್ನು ತಡೆಯಾಗಿ ಮೂರಡಿಯಲ್ಲಿ ಯುಗಕ್ಕಾಗಿ ನಾವು ಎಲ್ಲವನ್ನು ತಿಳಿದವನಿ ತಿಳಿಯದವರಾಗಿ ವರ್ತಿಸುತ್ತಾ ಇದ್ದೀಯಲ್ಲ. ಅನ್ನುವುದು ಯಾಗಗಳನ್ನು ಮಾಡಿ ಸಂದರ್ಭಂತಹ ಅದು ಸಂಪೂರ್ಣವಾಗುವಂತಹ ಸಂದರ್ಭ ನಮ್ಮಂತಹ ವಟುವಾಮನಿಗೆ ಅಧಿಕಾರವನ್ನು ಕೊಡುವುದಕ್ಕೆ ಮುಂದಾದ ಮೂರಡಿ ಜಾಗವನ್ನು ಕೇಳಿದ್ದಾರೆ, ಕೊಡುತ್ತೇನೆ ಅಂತ ಹೇಳಿದ್ದೇನೆ. ಅವನ ಯಾರು ಸಾಮಾನ್ಯ ಎಂಬುದಾಗಿ ಭಾವಿಸಿಕೊಂಡಿದ್ದೆ. ಯಾರು ಸ್ವಾಮಿ? ಸಾಮಾನ್ಯ ವಟುವಾಮನಲ್ಲ, ದೇವತೆಗಳನ್ನು ಪಡೆಯಲು ಬಂದಂತಹ ಶ್ರೀಮನ್ನಾರಾಯಣನಿದ್ದ. ಶ್ರೀಮನ್ನಾರಾಯಣ ನನ್ನಲ್ಲಿರುವಂತಹ ಸಕಲ ಸಂಪತ್ತನ್ನು ಪಡೆಯುವುದಕ್ಕಾಗಿ ಬಂದಂತಹ ಈ ವಟುಮೂರ್ತಿ ಹೌದು, ವೈಕುಂಠವಾಸಿ ಶ್ರೀಮನ್ನಾರಾಯಣ ಸ್ವಾಮಿ, ನನ್ನ ಜೀವನ ಪಾವನವಾಯಿತು ಸ್ವಾಮಿ. ಹರಿ ಪ್ರೀತಿಗಾಗಿ ಹರಿಯ ಮನಸ್ಸನ್ನು ಗೆಲ್ಲುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ನಾವು ಕೈಗೊಂಡವರಲ್ಲಿ ಅವರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಆದ್ರೆ ಇದಕ್ಕಿಂತಹ ಧನ್ಯತ ಭಾವ ಈ ಬಲಿ ಚಕ್ರವರ್ತಿಯ ಜೀವನದಲ್ಲಿ ಮತ್ತೊಂದಿರುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ಇಲ್ಲಿಗೆ ಸಾರ್ಥಕ್ಯವನ್ನು ಪಡೆಯುತ್ತು. ನಾನು ಧನ್ಯವಾದ ಸ್ವಾಮಿ. ನಾ ಎಷ್ಟು ಬಾರಿ ಹೇಳಿದ್ರು ನನ್ನ ಮಾತನ್ನು ಕೇಳುವವಲ್ಲ. ಶ್ರೀಮನ್ನಾರಾಯಣನೇ ಹೌದಾಗಿದ್ದಲ್ಲಿ ಅವ ನಿಜ ರೂಪದಲ್ಲಿ ಬರಬಹುದಿತ್ತು, ಬದಲಾಗಿ ಮಾರು ವೇಷದಲ್ಲಿ ಬಂದಿದ್ದ. ನಿನ್ನ ಸಂಪತ್ತನ್ನೆಲ್ಲ ಸೂರೆಗೊಳ್ಳುವುದಕ್ಕೆ ಬಂದಿದ್ದ. ಅದಕ್ಕಾಗಿ ಧೈರ್ಯದ ಮಾತನ್ನು ಹೇಳ್ತಾ ಇದ್ದೀನಿ, ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದೇನೆ. ಅವನ ಈ ಮಾತನ್ನು ಪಡಬೇಡ ಕೊಡ್ತೇನಂತ ಹೇಳಿ ನನ್ನಿಂದ ಅಧಿಕಾರ ಹೋಗುತ್ತದೆ, ಮರಣ ಸಂಭವಿಸುತ್ತದೆ ಅನ್ನುವಂತಹ ಭಯ ನನಗಿಲ್ಲ. ಮಾಧವನೇ ಕಣ್ಣ ಮುಂದೆ ಒಂದು ನಿಂತಿದ್ದಾರೆ ಎಂದಾದ್ರೆ ಜೀವನದಲ್ಲಿ ಸಾಧಿಸುವುದಕ್ಕೆ ಬೇರೆ ಏನೂ ಇಲ್ಲ. ಪರಮಾತ್ಮನಿಗೆ ಮೂರಡಿಯ ಜಾಗ ಬಲಿಚಕ್ರವರ್ತಿಯಿಂದ ಕೊಡ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟಿದ್ದೇನೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನೇ ಕಣ್ಣ ಮುಂದೆ ಇದ್ದಾನೆ. ಹಾಗಾಗಿ ಸತ್ಯ ಉಳಿಬೇಕು, ಸತ್ಯ ಯಾವತ್ತೂ ನಾಶ ಆಗಬಾರದು. ಮುಚ್ಚಿಲ್ಲ ಶಿಷ್ಯನಿರುವಂತಹ ಮಮಕಾರದಿಂದ ಹೇಳುವುದಕ್ಕೆ ಬಂದ್ರೆ ನನಗೆ ರೀತಿಯ ಮಾತನ್ನು ಮಾಡುತ್ತಾ ಇದ್ದೀಯ. ಏನು ಅವನಿಗೆ ಕೊಡುವಂತಹ ಕಾರ್ಯವನ್ನು ಮುಂದಾಗುತ್ತೀಯ. ನಾನು ಹೇಳುವಂತಹ ಮಾತನ್ನು ಕೇಳೋದಿಲ್ವಾ? ನೀನು ಕಲಿತಂತಹ ವಿದ್ಯೆ, ನಿನ್ನ ಆ ಸ್ಥಾನ ಭ್ರಷ್ಟವಾಗಿ ಹೋಗ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ, ನೀವು ನನಗೆ ಕೊಟ್ಟಂಥದ್ದು ಶಾಪ ಅಲ್ಲ, ವರ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಲ್ಲಿಯವರೆಗೆ ಸಂಪತ್ತು ಅಧಿಕಾರ ಅನ್ನುವುದು ಯಾವ ಕಾಲಕ್ಕೂ ಇರ್ತದೋ ಅವರು ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರ ಆ ಒಲುಮೆಗೆ ಪಾತ್ರನಾಗುವುದಕ್ಕೆ, ಭಾಜನರಾಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ನನ್ನಿಂದ ನಾಶ ಆಗಲಿ, ನನ್ನಿಂದ ಅದು ಹೋಗಲಿ ಅನ್ನುವುದಾಗಿ ನೀವು ಕೊಟ್ಟದ್ದು ನನಗೆ ವರ, ಅದು ಶಾಪ ಅಲ್ಲ. ಓ ಗುರುವೇ, ನಿನ್ನಯ ಶಾಪವನ್ನು ಎನ್ನಯ ಶಿರದೊಳಗಿರಿಸಿದ್ದೇನೆ. ನಾನು ಧನ್ಯನಾದೆ ಸ್ವಾಮಿ. ಮುಚ್ಚುವ ನಿತ್ಯ ಮಾತನ್ನು ಹೇಳಿ ಬಂದ್ರೆ ನನ್ನ ಮಾತನ್ನು ಕೇಳುವುದಿಲ್ಲ. ನನ್ನ ಶಿಷ್ಯರಿಗೆ ಮೋಸಗೊಳಿಸುವುದಕ್ಕೆ ಬಂದಿದ್ದಾನೆ. ಇವನು ಬಲಿಯ ಬಂಧನದಲ್ಲಿ ಇರಬೇಕು. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಮೂರಡಿಯ ಜಾಗವನ್ನು ನಿಮಗೆ ಇದ್ದೇನೆನ್ನುವುದಾಗಿ ಭಾಷೆಯಲ್ಲಿತ್ತವ ಈ ಬಲಿಚಕ್ರವನ್ನು. ಹಾಗಾಗಿ ನನ್ನ ಋಷಿ ವಿಂಧ್ಯಾವಳಿಯ ಜೊತೆ ಕಾರ್ಯವನ್ನು ವಸುದೇವಾರ್ಪಣ ಬುದ್ಧಿಯಿಂದ ಕೊಟ್ಟಂತಹ ಅಲ್ಪದಾನವನ್ನು ಅಕ್ಷಯವಾಗಿ ಸ್ವೀಕರಿಸಬೇಕು, ಉತ್ತರಿಸಬೇಕು. ಭೂಮಂಡಲದಲ್ಲಿ ಇಟ್ಟಾಗಿದೆ. 2 ಹೆಜ್ಜೆಗಳಿಂದ 14 ಲೋಕಗಳನ್ನು ಕೂಡ ಸುತ್ತುವರೆದವರಿದ್ದೇನೆ. ಇನ್ನು 1 ಹೆಜ್ಜೆ ಇಡುವುದಕ್ಕೆ ಬಾಕಿ ಇದೆ. ಎಲ್ಲಿ ಇಡಬೇಕು ಅಂತ ನೀನೇ ದಾರಿಯನ್ನು ಸೂಚಿಸಬೇಕು. ಮಾತನ್ನು ತಪ್ಪಿದೆ ಅಂತಾದ್ರೆ ನಿನಗೆ ದೋಷವೂ ಬಪ್ಪುವುದು. ಏನು ಮಾಡಬೇಕು ಎನ್ನುವ ಹಾಗೆ ನೀನೇ ದಾರಿಯನ್ನು ಸೂಚಿಸು. ಹೇಳಿದಂತಹ 3 ಅಡಿ ಜಾಗದಲ್ಲಿ 1ನೆಯ ಹೆಜ್ಜೆಯನ್ನು ಭೂಮಿಗೆ ಇರಿಸಿದೆಯಾ? ಅದನ್ನು ಅಳತೆ ಮಾಡಿದೆಯಾ? ಇನ್ನೊಂದನೆಯ ಹೆಜ್ಜೆಯನ್ನು ಆಕಾಶವೆತ್ತರಕ್ಕೆ ಇಟ್ಟೆಯ? ಆಕಾಶವನ್ನು ಅಳತೆ ಮಾಡಿದವ ನೀನು. 3ನೆಯ ಹೆಜ್ಜೆಯನ್ನು ಇಡುವುದಕ್ಕೆ ಜಾಗ ಇಲ್ಲದೆ ಎಲ್ಲಿಗೆ ಇಡಬೇಕನ್ನುವುದಾಗಿ ಕೇಳಿ ನನ್ನಲ್ಲಿ ಇಲ್ಲದಿದ್ದ ಸಂದರ್ಭ ವರುಣ ಭಾಷದಿಂದ ನನ್ನನ್ನು ಬಿಗಿದೆಯ? ಸ್ವಾಮಿ, 3ನೇ ಅಡಿಯ ಜಾಗವನ್ನು ನಿಮಗೆ ಇಡ್ತಾ ಇದ್ದೇನೆ ಸ್ವಾಮಿ. ನಿಮ್ಮ ಪಾದವನ್ನು ನನ್ನ ಶಿರದಲ್ಲಿ ಇರಿಸಿ. ಮೆಚ್ಚಿದವನಿದ್ದೇನೆ. ನಿನ್ನ ಸತ್ಯ ನಡತೆಯಿಂದಲಾಗಿ ಮನಸ್ಸು ಬಹಳ ಸಂತೋಷವಾಯಿತಯ್ಯ. 99 ಯಾಗಗಳನ್ನು ಮಾಡಿ 100ನೇ ಯಾಗವನ್ನು ಕೂಡ ನೀನು ಪೂರ್ಣಗೊಳಿಸುವುದಕ್ಕಾಗಿ ಈ ದಾನವನ್ನು ಮಾಡ್ತಾ ಇದ್ದೀಯ. ನನ್ನ ಈ ರೂಪದಿಂದಲಾಗಿ ಶ್ರೀಹರಿಯ ಕೃಪಾ ಕಟಾಕ್ಷವು ನಿನ್ನ ಮೇಲೆ ಆದುದರಿಂದ 100 ಯಾಗಗಳು ಕೂಡ ನಿನ್ನ ಸಂಪೂರ್ಣವಾಯಿತಯ್ಯ. ಆದರೆ 100 ಯಾಗಗಳು ಸಂಪೂರ್ಣವಾದರೂ ಕೂಡ 1 ಮನ್ವಂತರಕ್ಕೆ ಪುರಂದರನೇ ದೇವೇಂದ್ರ ಎನ್ನುವ ಹಾಗೆ ನಾವು ಮಾತುಕಟ್ಟವರಿದ್ದೇವೆ. ವೈವಸ್ವತ ಮನ್ವಂತರ ಮುಗಿಯುವಲ್ಲಿಯವರೆಗೆ ಆ ದೇವೇಂದ್ರನೇ ದೇವೇಂದ್ರನಾಗಿ ಮುರಿಯುತ್ತಾನೆ. ಮುಂದಕ್ಕೆ ಸೂರ್ಯ ಸಾವರ್ತಿಕನ್ನುವಂತಹ ಮನ್ವಂತರವು ಬರುವುದಕ್ಕಿದೆ. ಆ ಮನ್ವಂತರದಲ್ಲಿ ನೀನು ದೇವೇಂದ್ರನಾಗಿ ಬದುಕುವುದಕ್ಕಿದ್ದೀಯ. ಅಲ್ಲಿಯವರೆಗೆ ಪಾತಾಳದ